ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ಲೈಫ್ ಸ್ಟೋರೀಸ್. ಇವತ್ತು ಸಂಡೇ, ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅರೌಂಡ್ 4 o'clock ಆಗಿತ್ತು. ಮನೆಗೆ ಗ್ರಾಸರೀಸ್, ವೆಜಿಟೇಬಲ್ಸ್, ಹಾಗೆ ನನಗೆ ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ ಬೇಕಿತ್ತು. ಸೊ ಶಾಪಿಂಗಿಗೆ ಅಂತ ಹೊರಟಿದ್ದೆ. ನಿಮ್ಮನ್ನೂ ಆ ಶಾಪಿಂಗ್ ಜರ್ನಿಲಿ ಇನ್ಕ್ಲೂಡ್ ಮಾಡೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಗೈಸ್, ನನ್ನ ಜೊತೆ ನೀವು ಶಾಪಿಂಗ್ ಮಾಡಿ. ಹಾಗೆ ನಾನು ಇವತ್ತು ಏನೇನೆಲ್ಲ ಥಿಂಗ್ಸ್ ತೊಗೊಳ್ತೀನಿ, ಏನೇನೆಲ್ಲ ಐಟಮ್ಸ್ ತೊಗೊಳ್ತೀನಿ, ಆ ಐಟಮ್ಸ್ ಎಷ್ಟು ಪ್ರೈಸಿಂದು ಅದನ್ನೆಲ್ಲ ನಿಮಗೆ ಈ ವಿಡಿಯೋಲ್ಲಿ ತೋರಿಸ್ತೀನಿ. ಬನ್ನಿ. ನನ್ನ ಹತ್ರ ಕೆಲವೊಂದು ಇಯರಿಂಗ್ಸ್ ಇತ್ತು. ಅದನ್ನೆಲ್ಲ ನಾನು ಹಾಗೆ ಒಂದು ಬಾಕ್ಸಲ್ಲಿಟ್ಟು ಎತ್ತಿಟ್ಬಿಟ್ಟಿದ್ದೆ. ತುಂಬ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಅರೇಂಜ್ ಮಾಡೋದಕ್ಕೆ ಒಂದು ಬಡ್ಜೆಟ್ ಫ್ರೆಂಡ್ಲಿ ಬಾಕ್ಸ್ ಬೇಕಿತ್ತು. ಸೊ ಎಲ್ಲಾದರೂ ಸಿಗುತ್ತಾ ಅಂತ ನಾನು ಹುಡ್ಕೊಂಡು ಹೊರಟಾಗ ನನಗೆ ಕಾಣಿಸಿದ್ದೆ ಬಾಂಬೆ ಹೋಲ್ಸೇಲ್ ಮಾರ್ಟ್. ಸೊ ಇಲ್ಲಿ ನಾನು ಏನೇನೆಲ್ಲ ಥಿಂಗ್ಸ್ ಪರ್ಚೇಸ್ ಮಾಡ್ತೀನಿ ಅಂತ ನೋಡೋರಂತೆ ಬನ್ನಿ. ಸೊ ನಾನಿಲ್ಲಿ ನನಗೆ ಬೇಕಾದಂಥ ಪ್ರಾಡಕ್ಟ್ ಸಿಗುತ್ತಾ ಸಿಗಲ್ವಾ, ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತಾ, ಐಟಮ್ಸ್ ಕ್ವಾಲಿಟಿ ಹೇಗಿರುತ್ತೆ ಏನು ಅಂತ ಡೌಟಲ್ಲೇ ಹೋದೆ. ಬಟ್ ನಾನು ಒಳಗಡೆ ಹೋಗಿ ನೋಡಿದಾಗ ನನಗೆ ತುಂಬ ಶಾಕಿಂಗ್ ಆಯಿತು. ಯಾಕಂದರೆ ಅಲ್ಲಿ ಇದ್ದಂಥ ಐಟಮ್ಸ್ ಆಗಿರ್ಬೋದು, ಹಾಗೆ ಪ್ರಾಡಕ್ಟ್ಸ್ ಆಗಿರ್ಬೋದು, ಯುನೀಕ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ನೋಡಿ ನಾನಂತೂ ಫುಲ್ ಖುಷಿಯಾಗ್ಬಿಟ್ಟೆ. ಸೊ ಹಾಗೆ ನಿಮಗೂ ಅದನ್ನೆಲ್ಲ ತೋರಿಸೋಣ ಅಂತ ಹೇಳಿ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ಕಿಚನ್ ಐಟಮ್ಸ್ ಆಗಿರಬಹುದು, ಹಾಗೆ ಸೋಕೇಶಲ್ಲಿ ಇಡುವಂಥ ಐಟಮ್ಸ್, ವಾಲ್ ಹ್ಯಾಂಗಿಂಗ್ಸ್, ಲಾಂಡ್ರಿ ಬ್ಯಾಗ್ಸ್, ಮಕ್ಕಳಿಗೆ ಬೇಕಾಗಿರೋ ಲಂಚ್ ಬಾಕ್ಸ್, ಕಾಫಿ ಮಗ್ಸ್, ಗ್ಲಾಸ್ ಐಟಮ್ಸ್ ಆಗಿರಬಹುದು, ಅಥವಾ ಸ್ಟೀಲ್ ಮಗ್ಸ್ ಆಗಿರ್ಬೋದು, ಸ್ಟೀಲ್ ಪಾತ್ರೆಗಳಾಗಿರ್ಬೋದು, ಪಿಲ್ಲೋ ಕವರ್ಸ್, ಟೇಬಲ್ ಮ್ಯಾಟ್ಸ್, ಎಲ್ಲ ಥರದಂಥ ಐಟಮ್ಸ್ ಇತ್ತು. ಸೊ ಒಂದೊಂದು ನೋಡ್ತಾ ಇದ್ದರೆ ಇದು ತೊಗೋಬೇಕಾ ಅದು ತೊಗೋಬೇಕಂತ ಫುಲ್ ಆಫ್ ಕನ್ಫ್ಯೂಷನ್ಸ್ ಇಲ್ಲಿ. ಸೊ ಎಲ್ಲ ಐಟಮ್ಸು ಒನ್ ರೂಫಲ್ಲಿ ಸಿಗುತ್ತೆ ಅಂತ ಅಂದರೆ ನೀವು ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಅಂತೂ ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ 130 ರೂಪೀಸಿಂದ 150 ರೂಪೀಸ್ ಒಳಗಡೆ ನಿಮಗೆ ಬೇಕಾಗಿರೋವಂಥ ಅಷ್ಟು ಐಟಮ್ಸ್ನ ನೀವು ಶಾಪ್ ಮಾಡ್ಬೋದು. ಸೊ ನಾನು ಹುಡ್ಕೊಂಡು ಬಂದಂಥ ಇಯರಿಂಗ್ ಬಾಕ್ಸ್ ನನಗೆ ಸಿಕ್ಕೇ ಬಿಡ್ತು. ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದೊಂದು ಇಯರಿಂಗ್ಸ್ನು ಇಡೋಕ್ಕೆ ಸೆಕ್ಷನ್ ಮಾಡಿಟ್ಟಿದ್ರು. ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಐಟಮ್ಸ್ನೆಲ್ಲ ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ನಿಮಗೇನೇನು ಬೇಕೋ ಅದೆಲ್ಲ ಇಲ್ಲಿ ಶಾಪ್ ಮಾಡ್ಬೋದು ಗೈಸ್. ಹೋಗಿ ನೋಡಿ ಒಂದ್ಸಲ ವಿಸಿಟ್ ಮಾಡಿ. ಬಾಂಬೆ ಹೋಲ್ಸೇಲ್ ಮಾರ್ಟ್ ಅಂತ, ಇದು ಹುಣಸೂರಿನ ಬಜಾರ್ ರೋಡಲ್ಲಿದೆ ಗೈಸ್. ಎಸ್, ವಿ ಹ್ಯಾವ್ ಸ್ಟಾರ್ಟೆಡ್ ಆರ್ ನ್ಯೂ ವ್ಲಾಗ್ ಫ್ರಮ್ ಹುಣಸೂರು. ಸೊ ನಿಮಗೆಲ್ಲರಿಗೂ ಇವಾಗ ಗೊತ್ತಾಗಿರುತ್ತೆ ಅನಿಸುತ್ತೆ ಇವ್ರು ಯಾವ ಊರು ಅನ್ನೋದು. ನಮ್ಮ ಊರು ಹುಣಸೂರು. ನನ್ನ ಹೆಸರು ಅನನ್ಯ. ಹಾಗೆ ನನ್ನ ಸ್ಮಾಲ್ ಇಂಟ್ರಡಕ್ಷನ್ನ ನಾನು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಹೋಗಿ ನೋಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನನ್ಯ ಲೈಫ್ ಸ್ಟೋರೀಸ್ ಅಂತ, ಹಾಗೆ ಯೂಟ್ಯೂಬ್ ಚಾನಲ್ ಅನನ್ಯ ಲೈಫ್ ಸ್ಟೋರೀಸ್ ಅಂತಲೇ. ಹೋಗಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಪ್ಲೀಸ್ ಡೂ ಸಪೋರ್ಟ್ ಮೈ ಚಾನಲ್. ನಾನು ಹೀಗೆ ನಿಮಗೆ ಯೂಸ್ಫುಲ್ ಆಗೋವಂಥ ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಸೊ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಕಿಚನ್ ಆಕ್ಸೆಸರೀಸ್ ಆಗಿರ್ಬೋದು, ಬಾಕ್ಸಸ್ ಆಗಿರ್ಬೋದು, ಸ್ಟೋರೇಜ್ ಬಾಕ್ಸಸ್, ಹಾಗೆ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್, ಎಲ್ಲ ಐಟಮ್ಸ್ ಇದೆ. ಹಾಗೆ ನಿಮಗೆ ಸ್ಲಿಪ್ಪರ್ ಸಹ ಸಿಗುತ್ತೆ ಇಲ್ಲಿ. ಸೊ ಅದು ಕೂಡ 150 ರೂಪೀಸ್ ಒಳಗಡೆನೇ ಇದೆ. ಹಾಗೆ ಕೆಲವೊಂದು ಬಟ್ಟೆ ಕೂಡ ಹಾಕಿದ್ದಾರೆ, ಅದನ್ನು ಅಷ್ಟೇ ನಿಮಗೆ 150 ಒಳಗಡೆನೇ ಸಿಗುತ್ತೆ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ಹಾಗೆ ನಿಮಗಿಷ್ಟ ಆಗಿದ್ದ ಐಟಮ್ಸ್ನ ನೀವು ಪರ್ಚೇಸ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಯಾರಾದರೂ ಹುಣಸೂರವ್ರು ಹೋಗಿ ಥಿಂಗ್ಸ್ನ ತೊಗೊಂಡು ಅಲ್ಲಿಂದ ಬಂದಿದ್ದೀರಾ, ನಿಮಗೆ ಅದು ಯೂಸ್ಫುಲ್ ಆಗಿದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಇಲ್ಲಿ ಕೆಲವೊಂದು ಲೈಟಿಂಗ್ ಐಟಮ್ಸ್ ಸಹ ತೋರಿಸಿದ್ರು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಶಾಪಿಂಗ್ ಮುಗೀತು, ನಾನು ಹೊರಟೆ. ಅಲ್ಲಿನ ಸ್ಟಾಫ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ದರು, ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಪ್ಲೀಸ್ ನೀವು ಹೋಗಿ ಒಂದು ಸಲ ಪರ್ಚೇಸ್ ಮಾಡಿ. ಅವ್ರ ಸ್ಮಾಲ್ ಬಿಸ್ನೆಸ್ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಇನ್ನೂ ಕೆಲವೊಂದು ಐಟಮ್ಸ್ನ ಅವರು ಎಂತೂಸಿಯಾಸ್ಟಿಕ್ಕಿಂದ ತೋರಿಸ್ತಾ ಇದ್ರು. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ಬಿಕಾಸ್ ಅವರಿಗೂ ಯೂಸ್ಫುಲ್ ಆಗುತ್ತಲ್ವ ಈ ವಿಡಿಯೋ ನೋಡಿ ಕೆಲವೊಂದು ಕಸ್ಟಮರ್ಸ್ ಹೋಗಿ ಐಟಮ್ಸ್ನ ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟೆಲ್ಲ ಐಟಮ್ಸ್ ಇತ್ತು ಅಂತ. ಅದನ್ನು ನಮಗೇನು ಬೇಕೋ ಅದನ್ನು ನಾವು ಪರ್ಚೇಸ್ ಮಾಡ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ವಿಶಾಲ್ ಮಾರ್ಟಿಗೆ. ಅಲ್ಲೂ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೆ ಅಲವ್ ಇರಲಿಲ್ಲ. ಸೊ ನಾವು ಯಾವ ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಅಲ್ಲಿಂದ ನಮಗೆ ಬೇಕಾಗಿರೋ ಐಟಮ್ಸ್ನ ಪರ್ಚೇಸ್ ಮಾಡಿಕೊಂಡು ಹೊರಗಡೆ ಬಂದಾಗ ನಮಗೆ ಬಿದ್ದಿದ್ದೆ ಗೋಲ್ಗಪ್ಪ. ಸೊ ಗೋಲ್ಗಪ್ಪ, ಪಾನಿಪುರಿ, ಮಸಾಲೆ ಪುರಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ನಾವು ಹಾಗೆ ಒಂದು ಪ್ಲೇಟ್ ಪಾನಿಪುರಿನ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ.
ಕೊನೆಯದಾಗಿ ಕೊಡೋ ಗೋಲ್ಗಪ್ಪನ ತಿಂದ್ಕೊಂಡು ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ವಿಶಾಲ್ ಮಾರ್ಟಲ್ಲಿ ತುಂಬಾ ವೆರೈಟೀಸ್ ಆಫ್ ಡ್ರೆಸ್ಸಸ್ ಕಲೆಕ್ಷನ್ಸ್ ಇದೆ, ಯಾರಿಗಾದರೂ ಬೇಕಂದರೆ ಹೋಗಿ ಚೆಕ್ ಮಾಡಿ. ಸೊ ನಾವು ಗ್ರಾಸರೀಸ್ ತೊಗೊಳ್ಳೋಣ ಅಂತ ನೆಕ್ಸ್ಟ್ ಹೊರಟ್ವಿ. ಸೊ ನಾವು ಯೂಶ್ವಲಾಗಿ ಗ್ರಾಸರೀಸ್ನ ಒಂದು 6-7 ಇಯರ್ಸಿಂದ ಸೂಪರ್ ಮಾರ್ಕೆಟಲ್ಲಿ ತೊಗೊಳ್ತೀವಿ. ಅದು ಓಲ್ಡ್ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇರೋದು ವ್ಯಾಮ್ ಬಜಾರ್ ಅಂತ ಹೇಳಿ. ಸೊ ನಾವು ಒಳಗಡೆ ಹೋಗಿ ಬ್ಯಾಸ್ಕೆಟ್ ತೊಗೊಂಡು ನಾವು ಲಿಸ್ಟ್ ಮಾಡಿ ಇಟ್ಕೊಂಡಿರೋಂಥ ಅಷ್ಟು ಐಟಮ್ಸ್ನ ಒಂದೊಂದಾಗಿ ಬ್ಯಾಸ್ಕೆಟ್ಗೆ ಹಾಕ್ಕೊಳ್ಳೋಕೆ ಶುರು ಮಾಡಿದ್ವಿ. ಅಷ್ಟೇ ನಮಗೆ ಮನೆಗೆ ಬೇಕಾಗಿರೋಂಥ ಅಷ್ಟು ಗ್ರಾಸರೀಸ್ ಒಂದೇ ಶಾಪಲ್ಲಿ ಸಿಗುತ್ತೆ. ಸೊ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇದು ಹುಣಸೂರಿನ ಓಲ್ಡ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರುವಂಥದ್ದು. ಹೌ ಕ್ಯಾನ್ ಐ ಫರ್ಗೆಟ್ ಟು ಟೇಕ್ ಮೈ ಫೇವ್ರೆಟ್ ಚಾಕ್ಲೇಟ್. ಸೊ ಗ್ರಾಸರೀಸ್ ತೊಗೊಳ್ತೀನೋ ಬಿಡ್ತೀನೋ, ನನಗೆ ಬೇಕಾಗಿರೋಂಥ ಚಾಕ್ಲೇಟ್ನಂತೂ ಫಸ್ಟ್ ಬ್ಯಾಸ್ಕೆಟಿಗೆ ಹಾಕಿರ್ತೀನಿ. ಸೊ ಎಲ್ಲ ಐಟಮ್ಸ್ ಕರೆಕ್ಟಾಗಿ ತೊಗೊಂಡಿದ್ದೀನಿ ಅಂತ ಚೆಕ್ ಮಾಡಿ ಬಿಲ್ಲಿಂಗ್ ಕೌಂಟರಿಗೆ ಹೊರಟೆ. ಸೊ ಎಲ್ಲ ಐಟಮ್ಸು ಕರೆಕ್ಟಾಗಿತ್ತು. ಸೊ ಬಿಲ್ನ ಪೇ ಮಾಡಿ ನಾನೆಲ್ಲ ಐಟಮ್ಸ್ ತೊಗೊಂಡು ಹೊರಟಿದ್ದು ನೆಕ್ಸ್ಟು ಮಾರ್ಕೆಟಿಗೆ. ಈ ಅಂಕಲ್ ಹತ್ರ ಸೌತೆಕಾಯಿನ ಚೌಕಾಸಿ ಮಾಡಿ ತೊಗೊಂಡು ಕವರಿಗೆ ಹಾಕ್ಕೊಳ್ಳೋಷ್ಟರಲ್ಲಿ ನನಗಂತೂ ಸುಸ್ತಾಗೋಯ್ತು. ಆ ಅಂಕಲ್ ಕೊಡಲ್ಲ, ನಾನು ಬಿಡಲ್ಲ. ಮಕ್ಕಳೇ ಅಂದರೆ ಹಾಗೆ ಅಲ್ವಾ ಗೈಸ್, ಚೌಕಾಸಿ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ನೀವು ಯಾರಾದರೂ ಹೀಗೆ ಚೌಕಾಸಿ ಮಾಡಿ ಐಟಮ್ಸ್ನ ಪರ್ಚೇಸ್ ಮಾಡ್ತೀರಾ? ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ನಾನು ಬೇಕಾಗಿದ್ದು ಟೊಮೊಟೊ, ಹಾಗೆ ನಲ್ಲಿಕಾಯಿ, ಕ್ಯಾರೆಟು, ಬೀನ್ಸು, ಮೂಲಂಗಿ, ಸೌತೆಕಾಯಿ, ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಅಂತ ಹೀಗೆ ಎಲ್ಲ ಐಟಮ್ಸ್ನ ಲಿಸ್ಟ್ ಮಾಡಿ ಅಂಕಲ್ಗೆ ಹೇಳಿ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊರಟೆ. ಹಾಗೆ ಹೊರಟೆ ಅಂದ್ಕೊಂಡ ಈ ಅಂಕಲ್ ಹತ್ರನೂ ಚೌಕಾಸಿ ಮಾಡಿ ರೇಟ್ ಕಡಿಮೆ ಮಾಡಿಸ್ಕೊಂಡು ಆಮೇಲೆ ಹೊರಟಿದ್ದು. ಫೈನಲಿ ನಾನು ಮನೆಗೆ ರೀಚ್ ಆದೆ. ಮನೆ ಹತ್ರ ಒಂದು ಚಿಕ್ಕ ಬಟರ್ಫ್ಲೈ ನೋಡಿದೆ, ಅದೆಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹಿಡಿಯೋಣ ಅಂತ ಹೊರಟೆ. ಬಟ್ ನನ್ನ ಲಕ್ ಚೆನ್ನಾಗಿರಲಿಲ್ಲ ಅನಿಸುತ್ತೆ, ನಂಗೆ ಸಿಗಲಿಲ್ಲ. ಬನ್ನಿ ಗೈಸ್, ಒಳಗಡೆ ಹೋಗಿ ಇವಾಗ ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ಶೋ ಮಾಡ್ತೀನಿ. ನಮ್ಮಮ್ಮ ತುಂಬ ದಿವಸದಿಂದ ಗಂಧದ ಕಡ್ಡಿ ಹಾಕಿಡೋಕ್ಕೆ ಒಂದು ಬಾಕ್ಸ್ ಬೇಕು ಅಂತ ಹೇಳ್ತಿದ್ರು. ಅದು ಫೈನಲಿ ನನಗೆ ಸಿಕ್ತು. ಇದು 60 ರೂಪೀಸ್ ಅಷ್ಟೇ. ಸೊ ಹಾಗೆ ಪೂಜೆ ಮಾಡೋಕ್ಕೆ ಒಂದು ಗಂಟೆ ಬೇಕಾಗಿತ್ತು, ಅದು ಸಹ ನನಗೆ ಸಿಕ್ತು 130 ರೂಪೀಸ್ಗೆ. ಸೊ ಅದನ್ನು ತೊಗೊಂಡು ನಾನು ಇಯರಿಂಗ್ಸ್ ಹಾಕೋಕ್ಕೆ ಬಾಕ್ಸ್ ನೋಡ್ತಾ ಇದ್ದೆ ಅಲ್ವಾ, ಅದು ಸಹ ಬಡ್ಜೆಟ್ ಫ್ರೆಂಡ್ಲಿಗೆ ಸಿಕ್ತು 130 ರೂಪೀಸ್ ಅಷ್ಟೇನೆ. ಅಷ್ಟು ದಿನ ಮೆಸ್ಸಿಯಾಗಿ ಇಟ್ಕೊಂಡಿದ್ದು ನನ್ನ ಇಯರಿಂಗ್ಸ್ನ ಈ ಒಂದು ಬಾಕ್ಸಲ್ಲಿ ಸೇಫಾಗಿ ಸೆಕ್ಯೂರಾಗಿ ಇಡ್ಬೋದು ಅಂತ ನನಗೆ ಫೀಲ್ ಆಯಿತು. ಸೊ ನನ್ನ ಹತ್ರ ಇರೋ ಇಯರಿಂಗ್ ಕಲೆಕ್ಷನ್ಸ್ ವೀಡಿಯೋ ನಿಮಗೇನಾದರೂ ಬೇಕಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ನೆಕ್ಸ್ಟ್ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ 2 ಬೆಲ್ಟ್ ತೊಗೊಳೋದಕ್ಕೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಂದು 159 ರೂಪೀಸ್, ಹಾಗೆ ಇನ್ನೊಂದು 99 ರೂಪೀಸ್. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾನು ಚುರ್ಮುರಿ ರೆಡಿ ಮಾಡ್ತಾ ಇದ್ದೆ. ಸೊ ಇಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡು ಸಣ್ಣದಾಗಿ ತುರ್ಕೋಬೇಕು. ಹಾಗೆ ನಾನು ಆಲ್ರೆಡಿ ಕಾಯಿನ ತುರ್ಕೊಂಡಿದ್ದೀನಿ. ನಿಮಗೆ ಕಾಯಿ ಬೇಕಂದ್ರೆ ನೀವು ಹಾಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ಆನಿಯನ್ ತೊಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಅದನ್ನು ತುರಿದಿರೋ ಕ್ಯಾರೆಟ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಟೊಮೊಟೊ ಹಣ್ಣು ತೊಗೋಬೇಕು. ಆ ಟೊಮೊಟೊ ಹಣ್ಣಲ್ಲಿರೋ ಬೀಜನೆಲ್ಲ ರಿಮೂವ್ ಮಾಡಿಬಿಡಿ, ಇಲ್ಲಾಂದರೆ ಚುರುಮುರಿ ತುಂಬ ಮೆತ್ತಗಾಗ್ಬಿಡುತ್ತೆ. ಬೀಜ ಎಲ್ಲ ರಿಮೂವ್ ಮಾಡಿ ಟೊಮೊಟೊ ಹಣ್ಣು ಸಹ ಸಣ್ಣದಾಗಿ ಹೆಚ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೊಟೊ ಹಣ್ಣು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಖಾರದ ಪುಡಿ, 2 ಸ್ಪೂನ್ ಎಣ್ಣೆ, ಹಾಗೆ ಇಲ್ಲಿ ನಾನು ಕಾಂಗ್ರೆಸ್ ಕಡಲೆ ಬೀಜ ಅಂತ ತೊಗೊಂಡಿದ್ದೀನಿ. ನಿಮಗೆ ಯಾವ ಮಿಕ್ಸ್ಚರ್ ಬೇಕೋ ಅದನ್ನು ನೀವು ಪ್ರಿಫರ್ ಮಾಡಿ ಅದು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 3 ಜನಕ್ಕೆ ಆಗೋಷ್ಟು ಚುರುಮುರಿ ಮಾಡ್ಕೊಂಡಿರೋದು.
ಅದಕ್ಕೆ ಒಂದು ಬೌಲ್ ಕಡಲೆಪುರಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹೋಮ್ ಮೇಡ್ ಹೆಲ್ದಿ ಚುರ್ಮುರಿ ಈಸ್ ರೆಡಿ ಟು ಈಟ್. ಸೊ ಕಾಫಿ ಜೊತೆಗೆ ಟೀ ಜೊತೆಗೆ ಇದು ಒಂದೊಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹಾಗೆ ಹೆಲ್ದಿ ಕೂಡ ಮನೇಲೇ ಮಾಡೋದ್ರಿಂದ. ಸೊ ನೀವು ಟ್ರೈ ಮಾಡಿ. ಆಗಿತ್ತು ಇವತ್ತಿನ ವಿಡಿಯೋ. ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸ್ಟೇ ಟ್ಯೂನ್ ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.